नमस्ते। आज का मुरली मुरली तारीख अप्रैल 8 2025। मीठे बच्चे, सर्वोत्तम युग यह संगम है। इसमें ही तुम आत्माएं परमात्मा बाप से मिलती हो। यही है सच्चा सच्चा ಕುಂಭ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಸರ್ವೋತ್ತಮ ಯುಗ ಇದು ಸಂಗಮ ಯುಗ ಆಗಿದೆ. ಇದರಲ್ಲಿಯೇ ನಾವು ಆತ್ಮಗಳು ಪರಮಾತ್ಮನ ತಂದೆಗೆ ಸಿಗುತ್ತೆ. ಅಂದರೆ ನಾವು ಪರಮಾತ್ಮನಿಗೆ ಸಿಗ್ತೇವೆ, ಬಾಬನ ಜೊತೆಗೆ ಜ್ಞಾನವನ್ನು ತೆಗೆದುಕೊಳ್ತೇವೆ. ಇದು ಸತ್ಯವಾಗಿರುವ ಕುಂಭ ಮೇಳ ಆಗಿದೆ. ಪ್ರಶ್ನೆ, कौन सा पाठ बाप ही पढ़ाते हैं, कोई मनुष्य नहीं पढ़ा सकते? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಎಂತಹ ಪಾಠ ಪರಮಾತ್ಮ ತಂದೆ ಒಬ್ಬರೇ ಓದಿಸಲಿಕ್ಕೆ ಸಾಧ್ಯ, ಮನುಷ್ಯರು ಯಾರು ಆ ಪಾಠವನ್ನು ಓದಿಸಲು ಸಾಧ್ಯವಿಲ್ಲ? उत्तर, देही अभिमानी बनने का पाठ एक बाप ही पढ़ाते हैं. ಬಾಬಾ ಉತ್ತರ ಹೇಳ್ತಾರೆ, ಆತ್ಮಾಭಿಮಾನಿ ಆಗುವಂತಹ ಪಾಠವನ್ನು ಒಬ್ಬ ನಿರಾಕಾರ ಶುಭ ತಂದೆಯೇ ಓದಿಸ್ತಾರೆ. ಯಹ ಪಾಠ ಕೋಯಿ ದೇಹದಾರಿ ನಹಿ ಪಢಾ ಸಕ್ತಾ. ಈ ಪಾಠವನ್ನು ಆತ್ಮ ಅಭಿಮಾನಿಗಳಾಗುವಂತಹ ಪಾಠವನ್ನು ಯಾವ ಮನುಷ್ಯರೂ ಸಹ ಓದಿಸಲು ಸಾಧ್ಯವಿಲ್ಲ. ಪೆಹಲೆ ಪೆಹಲೆ ತುಮಕೋ ಆತ್ಮ ಕಾ ಜ್ಞಾನ ಮಿಲ್ತಾ ಹೈ. ಮೊದಲು ನಮಗೆ ಈಶ್ವರೀಯ ಜ್ಞಾನದಲ್ಲಿ ಆತ್ಮದ ಜ್ಞಾನ ಸಿಗುತ್ತೆ, ಆತ್ಮದ ಪಾಠವನ್ನು ಹೇಳಿಕೊಡಲಾಗ್ತದೆ. तुम जानते हो हम आत्माएं परंधाम से एक्टर बन पार्ट बजाने आए. अभी नाटक पूरा होता, यह ड्रामा बनाया है. इसे कोई ने बनाया नहीं, इसलिए इसका आदि और अंत भी नहीं है. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳು ನೀವು ತಿಳ್ಕೊಂಡಿದ್ದೀರಿ, ನಾವು ಆತ್ಮಗಳು ಪರಮಧಾಮದಿಂದ ಆಕ್ಟರ್ ಆಗಿ ಈ ಸೃಷ್ಟಿಗೆ ಪಾತ್ರ ಮಾಡಲಿಕ್ಕೆ ಬಂದಿದ್ದೇವೆ. ಈಗ ಈ ಸೃಷ್ಟಿ ನಾಟಕದ ಪಾತ್ರ ಮುಗಿತು, ಡ್ರಾಮಾ ಮಾಡಲ್ಪಟ್ಟಂಥದ್ದಾಗಿದೆ. ಇದನ್ನು ಯಾರೂ ಸಹ ತಯಾರು ಮಾಡಿಲ್ಲ. ಆದ್ದರಿಂದ ಈ ಒಂದು ಜನನ ಮರಣ ಚಕ್ರದ ಈ ನಾಟಕ, ಈ ಆಟಕ್ಕೆ ಆದಿ ಮತ್ತು ಅಂತ್ಯ ಎರಡೂ ಸಹ ಇಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. आज का धारणा पॉइंट से है. धारणा के लिए मुख्य सार. फर्स्ट पॉइंट, पुरुषोत्तम बनने के लिए कनिष्ठ बनाने वाली जो इविल बातें वह है नहीं सुनने. एक बाप से ही ಅವ್ಯಭಿಚಾರಿ ज्ञान सुनना है. ಬಾಬಾ ತಿಳಿಸ್ತಾ ಇದ್ದಾರೆ, ಧಾರಣೆಗೋಸ್ಕರ ಮುಖ್ಯ ಪಾಯಿಂಟ್ಸು. ಮೊದಲನೇ ಪಾಯಿಂಟ್ ಆಗಿದೆ, ಪುರುಷೋತ್ತಮರಾಗಬೇಕು ಅಂದರೆ ಕನಿಷ್ಠರ ಆಗುವಂತಹ ಈ ಭೂತದ ಮಾತುಗಳು, ಶರೀರ, ಸಂಬಂಧ, ಪದಾರ್ಥ, ಈ ಜಗತ್ತಿನಲ್ಲಿ ಏನೆಲ್ಲದನ್ನು ಇಲ್ಲೇ ಬಿಟ್ಟು ಹೋಗುವಂಥದ್ದಿದೆಯೋ ಇದರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಬಾರ್ದು. ಯಾವುದು ನಾವು ಆತ್ಮ ತೆಗೆದುಕೊಂಡು ಹೋಗ್ತೇವೆ ಅದರ ಬಗ್ಗೆ ಜಾಸ್ತಿ ವಿಚಾರ ಸಾಗರ ಮಂಥನ ಮಾಡಬೇಕು. ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಸೃಷ್ಟಿ ಆದಿ ಮಧ್ಯೆ ಅಂತ್ಯದ ಬಗ್ಗೆ, ಪಾಪ ಪುಣ್ಯಗಳ ಕರ್ಮದ ಬಗ್ಗೆ ಇದನ್ನು ನೀವು ಮಾತಾಡಿ. ಇನ್ನು ಉಳಿದಿರುವಂತಹ ಇದನ್ನು ಬಿಟ್ಟು ಇನ್ನೇನು ಮಾತಾಡಿದ್ರೆ ಅದು ಭೂತದ ಮಾತುಗಳು ಅಂತ ಹೇಳ್ತಾರೆ ಬಾಬಾ. ಆದ್ದರಿಂದ ಒಬ್ಬ ತಂದೆಯ ಜೊತೆಗೆ ಅವ್ಯಭಿಚಾರಿ ಜ್ಞಾನವನ್ನು ನೀವು ಕೇಳಬೇಕು, ಜ್ಞಾನವನ್ನು ಕೇಳಬೇಕು, ಇನ್ನೊಬ್ಬರಿಗೆ ಜ್ಞಾನವನ್ನು ತಿಳಿಸಬೇಕು. ಸೆಕೆಂಡ್ ಪಾಯಿಂಟ್ ಆಗಿದೆ, ನಷ್ಟು ಮೋಹ ಬನ್ನೆ ಕೆ ಲಿಯೆ ದೇಹಿ ಅಭಿಮಾನಿ ಬನ್ನೆ ಕಾ ಪೂರಾ ಪುರುಷಾರ್ಥ ಕರ್ನ. ನಷ್ಟೋಮೋಹಿಗಳಾಗಲು ಆತ್ಮಾಭಿಮಾನಿ ಆಗುವ ಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ಬುದ್ಧಿಯಲ್ಲಿ ಯಾವಾಗಲೂ ಇರಬೇಕು, ಹಳೆಯ ಇದು ಜಗತ್ತು ದುಃಖ ಕೊಡುವಂಥದ್ದು, ಇದನ್ನು ಮರೆತು ಬಿಡಬೇಕು. ಇದರ ಮೇಲೆ ಬೇಹದ್ದಿನ ವೈರಾಗಿಗಳಾಗ್ರಿ ಅಂತ ಹೇಳ್ತಾನೆ ಬಾಬಾ. आज का वरदान है, संगम युग की सर्व प्राप्तियों का स्मृति में रख चढ़ती कला का अनुभव करने वाले ಶ್ರೇಷ್ಠ ಪ್ರಾರಬ್ಧಿ ಭವ. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ಸಂಗಮ ಯುಗದ ಸರ್ವ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿ ಇಟ್ಕೊಂಡು, ನೆನಪಲ್ಲಿ ಇಟ್ಕೊಂಡು ಏರುವ ಕಲೆಯ ಅನುಭವ ಮಾಡುವಂತಹ ಶ್ರೇಷ್ಠ ಪ್ರಾರಬ್ಧಿಗಳಾಗ್ರಿ. आज का स्लोगन है, ब्राह्मणों का श्वास हिम्मत है, जिससे कठिन से कठिन कार्य भी आसन हो जाता है. ಬಾಬಾ ಹೇಳ್ತಾ ಇದ್ದಾರೆ ಸ್ಲೋಗನ್, ಬ್ರಾಹ್ಮಣರ ಒಂದು ಉಸಿರಾಟ ಅಂದ್ರೇ ಧೈರ್ಯ ಆಗಿದೆ, ಉತ್ಸಾಹದಲ್ಲಿರೋದಾಗಿದೆ.
ಸೊ ಉತ್ಸಾಹದಲ್ಲಿ ಧೈರ್ಯದಲ್ಲಿರೋದೇ ಇದು ಕಠಿಣಾತಿ ಕಠಿಣ ಕೆಲಸಗಳನ್ನು ಸಹ ಕಾರ್ಯಗಳನ್ನು ಕೂಡ ಆಸನ ಮಾಡಿಬಿಡ್ತದೆ, ಇಷ್ಟು ಈಜಿ ಮಾಡಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಆದ್ದರಿಂದ ನಮ್ಮ ಬ್ರಾಹ್ಮಣರ ಉಸಿರು ಅಂದ್ರೇ ಸಾಹಸ. ಸಾಹಸದಲ್ಲಿದ್ದರೆ ಎಂಥ ಕಠಿಣ ಕೆಲಸಗಳು ಕೂಡ ಈಜಿಯಾಗಿ ಕೆಲಸ ಆಗಿಬಿಡ್ತವೆ ಅಂತ ಹೇಳ್ತಾರೆ ಬಾಬಾ. ಅಚ್ಚ. ಓಂ ಶಾಂತಿ.